ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸರ್ಕಾರದ ವಿರುದ್ಧ ಸಿಡಿದೆದ್ದು ಖರ್ಗೆ ರಾಹುಲ್ ಗಾಂಧಿ ಅವರಿಗೆ ರಿಪೋರ್ಟ್ ತಲುಪಿಸೋದಕ್ಕೆ ಈಗ ಸಿದ್ಧತೆ ಆಗಿದೆ. ಏನು ಹಾಗಾದರೆ ಸದ್ಯದ ಪರಿಸ್ಥಿತಿ? ಯಾವ ಅಸ್ತ್ರದ ಮೂಲಕ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವಾಯಿತೋ ಈಗ ಅದೇ ತಿರುಗುಬಾಣವಾಗಿದೆ. ಬಹುದೊಡ್ಡ ಪ್ರಮಾಣದಲ್ಲಿ ಸಾವಿರ ಕೋಟಿ ಸಂಕಷ್ಟ ಈಗ ಸರ್ಕಾರದ ಎದುರಿಗಿರೋದು. ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇತ್ತೀಚೆಗೆ ಬೇರೆ ಯಾರೂ ಅಲ್ಲ, ಕಾಂಗ್ರೆಸ್ನ ಕಾರ್ಯಕರ್ತರೇ ತಮ್ಮದೇ ಸರ್ಕಾರದ ವಿರುದ್ಧ ಮಾತುಗಳನ್ನು ಆಡಿದ್ದು ನೋಡಿದ್ವಿ. ಮತ್ತು ಅದು BJP JDSಗೆ ಭರ್ಜರಿ ಅಸ್ತ್ರವಾಗಿತ್ತು. ಕೈ ಕಾರ್ಯಕರ್ತರಾಗಿರುವ ಗುತ್ತಿಗೆದಾರರು ಇರ್ತಾರಲ್ವ, ಬಹಳಷ್ಟು ಜನ ಕಾಂಗ್ರೆಸ್ನವರೇ ಗುತ್ತಿಗೆ ಪಡ್ಕೊಂಡಿರೋರು ಇರ್ತಾರೆ. ಅವರು BJP ಅವಧಿಯಲ್ಲೇ ಭ್ರಷ್ಟಾಚಾರ ತಾಂಡವವಾಡಿತ್ತು, ಕಮಿಷನ್ ರಗಳೆ ಸಾಕಾಗಿ ಹೋಗಿತ್ತು. ಈಗ ಅದನ್ನು ಮೀರಿಸಿದೆ ಕಮಿಷನ್, ಮತ್ತು ಬಿಲ್ಲು ಕೂಡ ಪಾವತಿ ಮಾಡ್ತಿಲ್ಲ ಅನ್ನುವಂಥ ಆಕ್ರೋಶವನ್ನು ತುಮಕೂರಲ್ಲೆಲ್ಲ ಹೊರಗೆ ಹಾಕಿದ್ದು ನೋಡಿದ್ವಿ ನಾವು. ಅದರ ಬೆನ್ನಲ್ಲೇ ಈಗ ಭ್ರಷ್ಟಾಚಾರದ ವಿರುದ್ಧ ಮಿತಿ ಮೀರಿ ಹೋಗಿದೆ, ಎಕ್ಸ್ಟ್ರೀಮ್ಗೆ ಹೋಗಿದೆ. ಕಳೆದ ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಈಗ ಖರ್ಗೆ ಮತ್ತು ರಾಹುಲ್ ಅವ್ರಿಗೆ ದೂರು ಕೊಡೋದಕ್ಕೆ ಗುತ್ತಿಗೆದಾರರ ಸಂಘ ಮುಂದಾಗಿದೆ ಅನ್ನೋದು ಮಹತ್ವ ಪಡ್ಕೊಳ್ತಾ ಇದೆ. ನೋಡಿ, ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಅಂದರೆ ಶಾಸಕರು, ಸಚಿವರು ಯಾರ್ಯಾರಿದ್ದಾರೋ ಗೊತ್ತಿಲ್ಲ, BJP ಸರ್ಕಾರಕ್ಕಿಂತ ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಕ್ಕಾಪಟ್ಟೆ ಕಮಿಷನ್ ಪಡಿತಿದ್ದಾರೆ ಅಂತ ಈಗ ಗುತ್ತಿಗೆದಾರರ ಸಂಘ ಆಕ್ರೋಶ ಹೊರ ಹಾಕಿದೆ. ಕೆಂಪಣ್ಣವ್ರ ನೇತೃತ್ವದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ PCM ಮತ್ತೊಂದು ಅಂತ ಕಾಂಗ್ರೆಸ್ ಬಲವನ್ನು ಪಡ್ಕೊಳ್ತು, ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆಯಿತು. ಆದರೆ ಈಗ ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಅದರ ದುಪ್ಪಟ್ಟಾಗಿದೆ ಅಂತ ಹೇಳ್ತಾ ಇರೋದು. ಸಂಬಂಧಪಟ್ಟ ಸಚಿವರನ್ನ ಭೇಟಿ ಮಾಡಿ ಭ್ರಷ್ಟಾಚಾರ ಗಮನಕ್ಕೆ ತಂದರು. ಕಮಿಷನ್ ಹೆಚ್ಚೇ ಆಗ್ತಿದೆ ಬಿಟ್ಟರೆ ಕಡಿಮೆ ಅಂತೂ ಆಗ್ತಿಲ್ಲ ಅಂತ ಕಿಡಿಕಾರಿದ್ದಾರೆ ಗುತ್ತಿಗೆದಾರರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಿಗೆಲ್ಲ ಪತ್ರ ಬರೆದಿದ್ದಾಯಿತು, ಆದರೆ ಯಾರೂ ಕೂಡ ಮಾತಾಡ್ತಿಲ್ಲ. ಹಣ ಬಿಡುಗಡೆ ಭಾಗ್ಯವೂ ಇಲ್ಲ. ಕಮಿಷನ್ನು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಅಧಿಕಾರಿಗಳ ಕಮಿಷನ್ನು, ರಾಜಕಾರಣಿಗಳ ಕಮಿಷನ್ನು ಜೀವ ಹಿಂಡುತ್ತಾ ಇದೆ ಅನ್ನುವ ಆಕ್ರೋಶ ಗುತ್ತಿಗೆದಾರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ರವೀಂದ್ರ 3 ವರ್ಷಗಳಿಂದ ಬಾಕಿ ಇರುವ 32,000 ಕೋಟಿ ಬಿಲ್, ಅದಕ್ಕೂ ಅಧಿಕವಾದ ಬಿಲ್ಲನ್ನು ಬಿಡುಗಡೆ ಭಾಗ್ಯ ಕಲ್ಪಿಸಿ ನಮಗೆ ಅಂತ ಕೇಳಿದ್ರೆ ಸರ್ಕಾರ ಈ ಕಡೆ ತಿರುಗೂ ನೋಡ್ತಿಲ್ಲ. ಕಾಮಗಾರಿಗಳನ್ನು ನಿಲ್ಲಿಸ್ತೀವಿ ಅಂದರೂ ಕೂಡ ತಲೆಗೆಡಿಸ್ಕೊಳ್ತಿಲ್ಲ. ಸರಿ, ನಾವು ಬದುಕೋದು ಹೇಗೆ? ಸಾಲ ತಗೊಂಡು ಅದು ಬಡ್ಡಿಯಾಗಿ ಆ ಬಡ್ಡಿ ಮೇಲೆ ಮತ್ತೆ ಚಕ್ರ ಬಡ್ಡಿ ಅನ್ನೋ ರೀತಿಯಲ್ಲಿ ಆಗಿದೆ ನಮ್ಮ ಪರಿಸ್ಥಿತಿ. ಚಿನ್ನ ಆಡಬಿಟ್ಟಿದ್ದೀವಿ, ಅದನ್ನು ಬಿಡಿಸ್ಕೊಳ್ಳೋದಿಕ್ಕೂ ಕೂಡ ಆಗ್ತಾ ಇಲ್ಲ. ಬಿಲ್ ಪಾವತಿಯಾಗದೆ ಸಂಕಷ್ಟ ಮಿತಿಮೀರಿ ಹೋಗಿದೆ. ಸುಸ್ತಿಯಾಗಿ ಉಳ್ಕೊಂಡಿದ್ದು ಬ್ಯಾಂಕ್ನವರು ಆಸ್ತಿ ಮುಟ್ಟುಗೋಲು ಹಾಕ್ಕೊಂಡಿದ್ದಾರೆ ಬಹಳಷ್ಟು ಜನ ಗುತ್ತಿಗೆದಾರರದ್ದು. ಸೊ ಈ ಎಲ್ಲ ಡೀಟೇಲ್ಸ್ ಅನ್ನ ಪಿನ್ ಟು ಪಿನ್ ಮಾಹಿತಿಯನ್ನ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವ್ರಿಗೆ ದೂರೋದಕ್ಕೆ ಈಗ ಗುತ್ತಿಗೆದಾರರು ರೆಡಿ ಆಗಿರೋದು. ಬಹಳಷ್ಟು ಜನ ಗುತ್ತಿಗೆದಾರರಲ್ಲಿ ಕಾಂಗ್ರೆಸ್ನವರು ಕೂಡ ಇದ್ದಾರೆ. ಅವರು ಕೂಡ ಈಗ ಆಕ್ರೋಶ ಭರಿತರಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಂಪರ್ಕ ಮಾಡಿ, ನೋಡಿ ಈ ರೀತಿ ಭರವಸೆ ಕೊಟ್ಟು ಇದನ್ನೇ ಹೋರಾಟದ ಚುನಾವಣಾ ಅಸ್ತ್ರವನ್ನಾಗಿ ಮಾಡಿಕೊಂಡು ಅಧಿಕಾರಕ್ಕೆ ಬಂದು ಈಗ ನಮಗೆ ಎಷ್ಟು ಸಂಕಷ್ಟ ಎದುರಾಗಿದೆ ಅಂತ ದೂರು ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಬಹಳಷ್ಟು ಜನ ಗುತ್ತಿಗೆದಾರರ ಆಸ್ತಿ ಮುಟ್ಟುಗೋಲು ಹಾಕ್ಕೊಂಡಿವೆ ಬ್ಯಾಂಕ್ಗಳು. ಗುತ್ತಿಗೆದಾರರು ಹಣ ಕೊಡಿ, ಇಲ್ಲ ದಯಾ ಮರಣವನ್ನು ಕಲ್ಪಿಸಿ ಅಂತ ಕೇಳ್ಕೊಳ್ತಿದ್ದಾರೆ. ಆದರೂ ಕೂಡ ಯಾರೂ ತಿರುಗಿ ನೋಡ್ತಾ ಇಲ್ಲ. ಯಾಕಂದರೆ ಗ್ಯಾರಂಟಿ ಎಫೆಕ್ಟ್ ಸರ್ಕಾರದ ಬೊಕ್ಕಸ ಖಾಲಿ ಆಗಿರೋದು ಅನ್ನೋದು ಕೇಳಿ ಬರ್ತಿರೋ ವಿಚಾರ. ಇನ್ನು GST ಕೊಡದೇ ಇದ್ದರೆ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಕೂಡ ಈಗ ಹೇಳ್ತಿರೋದು ಗುತ್ತಿಗೆದಾರರು. 2025 ಮಾರ್ಚ್ ಒಳಗಾಗಿ ರಾಜ್ಯ ಸರ್ಕಾರ GST ಹಣ ಪಾವತಿ ಮಾಡದಿದ್ರೆ ಅನ್ಯ ಮಾರ್ಗವೇ ಉಳ್ಕೊಂಡಿಲ್ಲ. ಈಗಾಗಲೇ ಸಾಕಷ್ಟು ಜನ ಈ ಕಮಿಷನ್ನು ಮತ್ತೊಂದು ಅಂತ ಜೀವ ತೆತ್ತಿದ್ದಾರೆ. ಈಗ ಈ GST ಹಣ ಬಿಡುಗಡೆ ಮಾಡ್ತಿದ್ರೆ ಆತ್ಮಹತ್ಯೆ ಒಂದೇ ದಾರಿ ಎನ್ನುವ ಅಂತಿಮ ಎಚ್ಚರಿಕೆ ಕೊಟ್ಟಿದ್ದಾರೆ ಸಂಘದ ಅಧ್ಯಕ್ಷ, ಕಲ್ಯಾಣ ಕರ್ನಾಟಕ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗನ್ನಾಥ್ B ಶೇಗ್ಜಿ ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಹೇಳ್ತಿರೋದಿಷ್ಟೇ, 2025 ಮಾರ್ಚ್ 25 ಒಳಗಾಗಿ 8% GST ಹಣ ಕಟ್ಟುವಂತೆ ಕೇಂದ್ರ ಸರ್ಕಾರ ಗಡುವು ಕೊಟ್ಟಿದೆ. ಹೈಕೋರ್ಟ್ ಸಹ GST ವ್ಯತ್ಯಾಸವನ್ನು ಕರ್ನಾಟಕ ಸರ್ಕಾರವೇ ಭರಿಸಬೇಕು ಅಂತ ಆದೇಶವನ್ನು ಕೊಟ್ಟಿದೆ. ಕೇಂದ್ರ ಸರ್ಕಾರದ ಗಡುವು GST ಕಟ್ಟೋದಕ್ಕೆ ಕೋರ್ಟ್ನ ಆದೇಶ. GST ಪಾವತಿಸದೇ ಇದ್ದರೆ ಮನ್ನಾ ಮಾಡಿರುವ ಬಡ್ಡಿ ಹಾಗೂ ಚಕ್ರ ಬಡ್ಡಿ ಸೇರಿಸಿ ಕಟ್ಟಬೇಕಾಗತ್ತೆ. 2 ವರ್ಷಗಳಿಂದ ಕಾಮಗಾರಿ ಬಿಲ್ಗಳು ಪಾವತಿ ಆಗದೆ ಇದ್ರು ಇಲ್ಲಿವರೆಗೆ ತಡ್ಕೊಂಡು ಹೆಂಗೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀವಿ. GST ವಿಚಾರದಲ್ಲಿ ಏನೂ ಮಾಡೋಕೆ ಆಪ್ಷನ್ನೇ ಉಳ್ಕೊಂಡಿಲ್ಲ ನಮ್ಮ ಹತ್ರ. ಕೇಂದ್ರ ಸರ್ಕಾರ ಈಗ ಡೆಡ್ಲೈನ್ ಹಾಕಿರೋದ್ರಿಂದ ರಾಜ್ಯ ಸರ್ಕಾರ ಕನಿಷ್ಠ ಅದನ್ನಾದರೂ ಅರ್ಥ ಮಾಡಿಕೊಂಡು ಗುತ್ತಿಗೆದಾರರ ಜೀವ ಉಳಿಸಬೇಕು ಅಂತ ಹೇಳ್ತಿರೋದು. ಸಹನೆ ಮೀರಿ ಹೋಗಿದೆ. ಈಗ ಗುತ್ತಿಗೆದಾರರು ಯಾವುದೇ ಬಿಲ್ಗಳು ಕೂಡ ಪಾವತಿ ಆಗದೆ ತೀರಾ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ.
ಬ್ಯಾಂಕಲ್ಲಿ ತೊಗೊಂಡಿರೋದನ್ನು ಕಟ್ಟೋಕ್ಕಾಗ್ತಿಲ್ಲ, ಸಾಲನೇ ಕಟ್ಟೋಕ್ಕಾಗದೆ ಮನೆ ಆಸ್ತಿ ಮುಟ್ಗಳು ಹಾಕ್ಕೊಳ್ತಿದ್ದಾರೆ. ಇದ್ರ ಮಧ್ಯೆ GST ಅಂದರೆ ಎಷ್ಟು ಕಟ್ಟಬೇಕು? ಒಬ್ಬೊಬ್ಬ ಗುತ್ತಿಗೆದಾರರು ಕನಿಷ್ಠ 2 ಕೋಟಿಯಿಂದ 3 ಕೋಟಿಯಷ್ಟು GST ಕಟ್ಟಬೇಕು. ಎಲ್ಲಿಂದ ಬರುತ್ತೆ ಅದು? 2 ಕೋಟಿ 3 ಕೋಟಿ GSTಯನ್ನು ನಾವು ಹೆಂಗೆ ಕಟ್ಟೋದು? ಕೇಂದ್ರ ಸರ್ಕಾರವ ಗಡುವು ಹಾಕಿಬಿಟ್ಟಿದೆ, ಈಗ ಏನು ಮಾಡೋಕೆ ಆಪ್ಷನ್ ಇಲ್ಲ. ಜೇವರ್ಗಿಯಲ್ಲಿ ಮಾರ್ಚ್ 8ರಂದು ನಡೆಯುವ ಕಲ್ಯಾಣ ಪಥ ಕಾರ್ಯಕ್ರಮದ ಒಳಗಾಗಿ ರಾಜ್ಯ ಸರ್ಕಾರ ಗುತ್ತಿಗೆದಾರರಿಗೆ GST ಹಣ ಬಿಡುಗಡೆ ಮಾಡಲೇಬೇಕು ಅಂತ ಆಗ್ರಹಿಸಿ ಡೆಡ್ಲೈನ್ ಹಾಕಿದ್ದಾರೆ. ಸೊ ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅವಧಿಯಲ್ಲಿ BJPಯನ್ನು ಮೀರಿಸುವ ಕಮಿಷನ್ ದಂಧೆಗೆ ಇಳಿದಿದೆ ಮತ್ತು ಬಿಲ್ಲನ್ನು ಪಾವತಿಸ್ತಿಲ್ಲ. ಅದನ್ನು ಕ್ಲಿಯರ್ ಮಾಡೋದಕ್ಕೆ ಗುತ್ತಿಗೆದಾರರಿಗೆಲ್ಲ ಈ BBMP ವ್ಯಾಪ್ತಿದು ಓವರಾಲ್ ಎಲ್ಲ ಸೇರಿಸಿದ್ರೆ 60,000 ಕೋಟಿಗೂ ಕೂಡ ಮೀರಿ ಹೋಗಿದೆ. ಅದೆಲ್ಲವನ್ನು ಕ್ಲಿಯರ್ ಮಾಡೋದಕ್ಕೆ ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ. ಕಾಮಗಾರಿ ಇನ್ನು ಮುಂದೆ ನಾವು ನಡೆಸಲ್ಲ ಅನ್ನೋದು ಒಂದು ಕಡೆ ಆದರೆ, ಜೀವಕ್ಕೆ ಕುತ್ತು ಬರುತ್ತೆ ಅನ್ನುವಂಥ ಆಕ್ರೋಶ ವ್ಯಕ್ತವಾಗಿದ್ದು ರಾಹುಲ್ ಮತ್ತು ಖರ್ಗೆ ಅವ್ರಿಗೆ ಈ ರಿಪೋರ್ಟ್ ಕೊಡೋದಕ್ಕೀಗ ತಯಾರಾಗ್ತಾ ಇದ್ದಾರೆ. ಸೊ ಕಾಂಗ್ರೆಸ್ಸಿಗರನ್ನೂ ಸೇರಿದಂತೆ ಬೇರೆ ಬೇರೆ ಗುತ್ತಿಗೆದಾರರು ಈಗ ಕೈ ಸರ್ಕಾರದ ವಿರುದ್ಧ ಮುಗಿಬಿದ್ದಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.